ಮಸ್ತ್ ಕಾಂಬಿನೇಷನು. ನಮ್ಮ ತುಮಕೂರಿನಲ್ಲಿ ಈ ಥರ ಟೇಸ್ಟು ಇದುವರೆಗೂ ನಾನು ಎಲ್ಲೂ ತಿಂದಿಲ್ಲ. ಇದು ಮೈನ್ ಕಾನ್ಸೆಪ್ಟ್ ಬಂದು ಇಡ್ಲಿ ಕಾಲ್ ಸೂಪಲ್ಲ, ಬಿರಿಯಾನಿ ಕಾಲ್ ಸೂಪು. ಡಿಫ್ರೆಂಟಾಗಿದೆ, ಡೀಸೆಂಟಾಗಿದೆ, ತುಂಬ ಚೆನ್ನಾಗಿದೆ. ಅನ್ನ ಬಾಯಲ್ಲಿ ಬೆಣ್ಣೆ ಥರ ಕರ್ಗೋಯ್ತು, ಭಾಳ ಟೈಪು. ಸೀರಿಯಸ್ಲಿ ಚೆನ್ನಾಗೈತೆ ಗುರು. ಟೇಸ್ಟು ಅಲ್ಟಿಮೇಟ್ ಆಗಿದೆ. ಸೊ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. 12 ಗಂಟೆಯಿಂದ ನಿಮಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಿಮಗೆ ಕಬಾಬ್ ಸಿಗುತ್ತೆ, ಫಿಶ್ ಸಿಗುತ್ತೆ, ಮತ್ತು ಚಿಲ್ಲಿ ಚಿಕನ್ ಸಿಗುತ್ತೆ, ಚಿಕನ್ ಮಸಾಲ, ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಪೆಪ್ಪರ್ ಡ್ರೈ, ಮಟನ್ ಮಸಾಲ, ಮಟನ್ ಗೀ ರೋಸ್ಟು, ಎಲ್ಲ ಥರದಲ್ಲೂ ಸಿಗುತ್ತೆ. ಸಂಡೇ ಸ್ಪೆಷಲ್ ಆಗಿ ಕಾಲ್ ಸೂಪ್ ಇಟ್ಟಿದ್ದೀವಿ. ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಚಾನಲ್ಲು ಸಿ ರಿವ್ಯೂಸ್ ಕನ್ನಡ. ಅತಿ ಕಡಿಮೆ ಟೈಮ್ನಲ್ಲಿ ತುಮಕೂರಿನ ಜನಮನ ಸೆಳೆದ ಹೋಟೆಲ್ ಕಬಾಬ್ ನಾಟಿ ಸ್ಟೈಲು. ಇಲ್ಲಿ ಹೋಟೆಲ್ ಕಬಾಬ್ ಅಂತ ಹೇಳಿ ಬರೀ ಕಬಾಬ್ ಮಾತ್ರ ಚೆನ್ನಾಗಿರೋದಿಲ್ಲ, ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಸಂಡೇ ಟೈಮ್ನಲ್ಲಿ ಕಾಲ್ ಸೂಪು ಇಡ್ಲಿ ಒಳ್ಳೆ ಕಾಂಬಿನೇಷನ್ನು. ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಚೆನ್ನಾಗಿರುತ್ತಾ ಚೆನ್ನಾಗಿರೋದಿಲ್ವಾ ಅಂತ ಹೇಳಿ. ಬನ್ನಿ ಲೆಟ್ಸ್ ಗೆಟ್ ಇನ್, ಟೇಸ್ಟ್ ಮಾಡೋಣ. ಹೋಟೆಲ್ನ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರ ಬಾಯಾರೇ ಕೇಳೋಣ ಇಲ್ಲಿ ಏನೇನು ಸಿಗುತ್ತೆ, ಅದರ ರೇಟ್ ಎಷ್ಟು. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಮಾರುತೇಶ ಅಂತ. ನಮ್ಮದು ಇಲ್ಲಿ ಲೊಕೇಶನ್ ಒಂದು ಗರ್ಡನ್ ರೋಡ್ ಲೊಕೇಶನಲ್ಲಿ ಹೋಟೆಲ್ಸ್ ಪ್ರಾರಂಭ ಆಗಿ 3 ತಿಂಗಳಾಗಿದೆ. 3 ತಿಂಗಳಿಂದ ನಾವು ಕೊಡ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ 13 ವರ್ಷದಿಂದ ನಾವು ಶಿರಾದಲ್ಲಿ ಕೊಡ್ತಾ ಇದ್ದೀವಿ. ಶಿರಾದಲ್ಲಿ 13 ವರ್ಷದಿಂದ ನಾವು ಕೊಡ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ಎಲ್ಲ ಥರದ ರೆಸಿಪಿ ಸಿಗುತ್ತೆ ನಿಮಗೆ. ನಾನ್ ವೆಜ್ಜಲ್ಲಿ ಅಂತಂದರೆ ಬಿರಿಯಾನಿ ಸಿಗುತ್ತೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಸಿಗುತ್ತೆ, ಮತ್ತು ಚಿಕನ್ ಕಬಾಬ್ ಸಿಗುತ್ತೆ. ಅದು ನಾಟಿ ಸ್ಟೈಲಲ್ಲೇ ಇರುತ್ತೆ. ಕಬಾಬ್ ಎಲ್ಲ ಕಲರಿಂಗ್ಸ್ ಏನಿಲ್ಲ, ನಿಮಗೆ ಬಿರಿಯಾನಿ ಸಹ ನಾಟಿ ಸ್ಟೈಲಲ್ಲೇ ಸಿಗ್ತಾ ಇರುತ್ತೆ. ಅದರಲ್ಲೂ ಸುಮ್ಮನೆ ಎಸೆನ್ಸಲ್ಲಿ ಕಲರಿಂಗ್ಸಲ್ಲಿ ಹೌದು ಬರೋದಿಲ್ಲ. ಪ್ಯೂರ್ ನಿಮಗೆ ಏನು ಮನೇಲಿ ಬಿರಿಯಾನಿ ಹಾಕಿ ತಿಂತಿರೋ, ಅಮ್ಮ ಮಾಡಿದ್ದು ಇಲ್ಲ ಮನೇಲಿ ಮಾಡಿದ್ದು ಹೇಗಿರುತ್ತೋ ಅದೇ ಥರ ಬಿರಿಯಾನಿ ಸಿಗ್ತಾ ಇರುತ್ತೆ. 13 ವರ್ಷದಿಂದ ಸೇಮ್ ಟೇಸ್ಟ್ ಕೊಡ್ತಾ ಇದ್ದೀವಿ. ಸೊ ತುಮಕೂರು ಜನ ಕಸ್ಟಮರ್ಗಳು ಶಿರಾದಲ್ಲಿ ಹೋಗಿ ತಿನ್ಕೊಬಂದು ಮತ್ತೆ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಎವ್ರಿ ಡೇಸ್ ವೀಕಲ್ಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ತುಮಕೂರಲ್ಲಿ ಜನಗಳೇ ಹೇಳಿ ಮಾಡಿಸಿದ್ವಿ ಈ ಬ್ರಾಂಚು. ಜನಗಳ ಒಂದು ಒತ್ತಾಯದ ಮೇರೆಗೆ. ಹೌದೌದು, ಅವರು ಕಸ್ಟಮರ್ಗಳು ಅಭಿಪ್ರಾಯ ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿದೆ, ತುಮಕೂರಲ್ಲಿ ಮಾಡಲೇಬೇಕಂತ ಅವ್ರ ಪ್ರೆಷರ್ ಮೇರೆಗೆ ನಾವು ಈ ಬ್ರಾಂಚ್ ಮಾಡಿದ್ವಿ. ಈ ಬ್ರಾಂಚ್ ಮಾಡಿ ನಾವು 3 ತಿಂಗಳಾಯಿತು. ಇಲ್ಲಿ ನಮಗೆ ಸ್ವಲ್ಪ ಕ್ರೌಡ್ ತುಂಬ ಸೇರೋದ್ರಿಂದ ಇಲ್ಲಿ ಕುತ್ಕೊಳ್ಳಲಿಕ್ಕೆ ಸಿಟ್ಟಿಂಗಿಗೆ ತುಂಬ ಕಷ್ಟ ಆಗೋದು. ಆ ಉದ್ದೇಶಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಆ ಉದ್ದೇಶಕ್ಕೆ ಮತ್ತೊಂದು ಬ್ರಾಂಚ್ ನಾವು ಶಿರಗೇಟಲ್ಲಿ ಮಾಡಿದ್ವಿ, ಇಲ್ಲಿ ಮಾರ್ಕೆಟ್ ರೋಡಲ್ಲಿ. ಆ್ಯಕ್ಚುಲಿ ಅದು 3ನೇ ಬ್ರಾಂಚು, ನಮ್ಮದು ಗಾರ್ಡನ್ ರೋಡಲ್ಲಿ ಇರೋದು ಇದು 2ನೇ ಬ್ರಾಂಚ್. 3 ಬ್ರಾಂಚ್ ಇದೆ ಟೋಟಲ್. ತುಮಕೂರಿನಲ್ಲಿ 2 ಬ್ರಾಂಚ್. ತುಮಕೂರಲ್ಲಿ 2 ಬ್ರಾಂಚು, ಶಿರಾದಲ್ಲಿ ಮೊದಲನೇ ಬ್ರಾಂಚ್, ಅದು ಮದರ್ ಬ್ರಾಂಚ್. ಆ್ಯಕ್ಚುಲಿ 13 ವರ್ಷದಿಂದ ನಾವು ಕೊಡ್ತಾ ಇದ್ದೀವಿ. ಅಲ್ಲ, ನನ್ನ ತಮ್ಮ ಇರ್ತಾರೆ ಅಲ್ಲಿ, ನನ್ನ ತಮ್ಮ ನಮ್ಮ ಭಾವ ಇರ್ತಾರೆ. ಇದಕ್ಕೆಲ್ಲ ಮೇನ್ ಹೆಡ್ ಬಂದು ನಮ್ಮ ಭಾವ ಆ್ಯಕ್ಚುಲಿ. ಸೊ ಅವ್ರ ಕೈಲಿಂದ ರೆಡಿ ಆಗೋಂಥ ಮಸಾಲ ಇದು 13 ವರ್ಷದಿಂದ ಅವ್ರು ಕೊಟ್ಟು ಪ್ರಾರಂಭ ಮಾಡಿದ್ದು. ಸೊ ಅವರೇ ಹೋಮ್ ಮೇಡ್ ಮಸಾಲ ರೆಡಿ ಮಾಡ್ತಾರೆ. ನಾವು 13 ವರ್ಷದಿಂದ 3 ಹೋಟೆಲ್ಗೂ ಸಹ ನಮ್ಮ ಗುಡನಲ್ಲೇ ಕೂತ್ಕೊಂಡು ನಾವೇ ಮಸಾಲ ರೆಡಿ ಮಾಡ್ತೀವಿ. ನಾವು ಮಸಾಲ ಎಲ್ಲೂ ಹೊರಗಡೆ ಪರ್ಚೇಸ್ ಮಾಡೋದಿಲ್ಲ, ಶಿರಾಯಿಂದ ಬರುತ್ತೆ. ಮತ್ತು ನಾವು ಮಸಾಲ ಎಲ್ಲೂ ಹೊರಗಡೆಯಿಂದನೂ ತರೋದಿಲ್ಲ, ನಾವು ಹೊರಗಡೆ ನಮ್ಮ ಮಸಾಲ ಯಾರಿಗೂ ಕೊಡೋದಿಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ 13 ವರ್ಷದಿಂದ ಒಂದೇ ರೆಸಿಪಿ ನಮ್ಮ ಭಾವರೇ ರೆಡಿ ಮಾಡ್ತಾರೆ. ಸೊ ಇದಕ್ಕೆಲ್ಲ ಮೇನ್ ಬ್ಯಾಕ್ ಬೋನ್ ಅವರೇ ನಮ್ಮ ಭಾವ ಆ್ಯಕ್ಚುಲಿ. ಯಾವ್ಯಾವ ಥರ ವೆರೈಟಿ ಇದರಲ್ಲಿ ನೋಡಿ, ನಮಗೆ ಎವ್ರಿ ಡೇ ನಿಮಗೆ ವೀಕ್ ಡೇಸಲ್ಲಿ 12 ಗಂಟೆಯಿಂದ ಮೇಲೆ ಸಿಗುತ್ತೆ, ಮಧ್ಯಾಹ್ನ 12 ಗಂಟೆಯಿಂದ ಮೇಲೆ ಸಂಜೆ 10 ಗಂಟೆವರೆಗೂ ಕೊಡ್ತೇವೆ. ಸಂಡೇ ಎವ್ರಿ ಡೇ. ಸಂಡೇ ಮಾತ್ರ ನಿಮಗೆ ಮಾರ್ನಿಂಗ್ 9 ಗಂಟೆಗೆ ಸಿಗುತ್ತೆ. ಸಂಡೇ ಸ್ಪೆಷಲ್ ನಿಮಗೆ ಕಾಲ್ ಸೂಪ್ ಇರುತ್ತೆ. ಕಾಲ್ ಸೂಪ್ ಜೊತೆಗೆ ಇಡ್ಲಿ ಅಥವಾ ಬಿರಿಯಾನಿ ಸಿಗುತ್ತೆ. ಎವ್ರಿ ಸಂಡೇ ಸಿಗುತ್ತೆ. ಮಾರ್ನಿಂಗ್ ಬಿರಿಯಾನಿ ಅಂದರೆ ಇಡ್ಲಿ ಏನೋ ಮಾಡ್ಬೋದು, ಮಾಡ್ದಲ್ಲೇ ಇರ್ಬೋದು. ಬಿರಿಯಾನಿ ಕಂಪಲ್ಸರಿ ಇರುತ್ತೆ. ಕಾಲ್ ಸೂಪ್ ಜೊತೆ ಬಿರಿಯಾನಿ ಕಂಪಲ್ಸರಿ ಇರುತ್ತೆ. ಎಸೆನ್ಷಿಯಲ್ ಆಗಿ ನಿಮಗೆ ಇದು ಸಿಗ್ಬೋದು, ಇಡ್ಲಿ ಸಿಗ್ಬೋದು, ಬಟ್ ಬಿರಿಯಾನಿ ಅಂತ ಕಂಪಲ್ಸರಿಯಾಗಿ ಸಿಗ್ತಾ ಇರುತ್ತೆ ಕಾಲ್ ಸೂಪ್ಗೆ. ಎವ್ರಿ ಸಂಡೇ ಮಾತ್ರ 9 ಗಂಟೆಗೆ ಸಿಗುತ್ತೆ. 9 ಗಂಟೆಗೆ ಎವ್ರಿ ಸಂಡೇ 9 ಗಂಟೆಗೆ ಕಾಲ್ ಸೂಪು, ಇಡ್ಲಿ, ಬಿರಿಯಾನಿ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇನ್ನು ಮಿಕ್ಕಿದ್ದು ವೀಕ್ ಡೇಸ್ಗಳೆಲ್ಲ 12 ಗಂಟೆಗೆ. ಸರ್ 12 ಗಂಟೆಯಿಂದ ಏನೇನು ಸಿಗುತ್ತೆ? 12 ಗಂಟೆಯಿಂದ ನಿಮಗೆ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಿಮಗೆ ಕಬಾಬ್ ಸಿಗುತ್ತೆ, ಫಿಶ್ ಸಿಗುತ್ತೆ, ಮತ್ತು ಚಿಲ್ಲಿ ಚಿಕನ್ ಸಿಗುತ್ತೆ, ಚಿಕನ್ ಮಸಾಲ, ಚಿಕನ್ ಪೆಪ್ಪರ್ ಡ್ರೈ, ಮಟನ್ ಪೆಪ್ಪರ್ ಡ್ರೈ, ಮಟನ್ ಮಸಾಲ, ಮಟನ್ ಗೀ ರೋಸ್ಟು, ಎಲ್ಲ ಥರದಲ್ಲೂ ಸಿಗುತ್ತೆ. ಸಂಡೇ ಸ್ಪೆಷಲ್ ಆಗಿ ಕಾಲ್ ಸೂಪ್ ಇಟ್ಟಿದ್ದೀವಿ. ಕಾಲ್ ಸೂಪ್ ಇರುತ್ತೆ ಆ್ಯಕ್ಚುಲಿ, ಬರ್ತಾರೆ. ಓಕೆ, ಇವರು ಹೇಳಿದ್ದು ಮನೇಲಿ ಮಾಡೋ ಥರನೇ ಇಲ್ಲಿ ಟೇಸ್ಟ್ ಸಿಗುತ್ತೆ ಅಂತ ಹೇಳಿ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಿರುತ್ತೆ ಕಾಲ್ ಸೂಪು ಮತ್ತು ಬಿರಿಯಾನಿ ಅಂತ ಹೇಳಿ. ನಾನು ಇಡ್ಲಿ ಕಾಲ್ ಸೂಪು ಅಂದಾಗ ಇಡ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂದ್ಕೊಂಡೆ. ಚಿಕ್ಕದಾಗಿಲ್ಲ ಗುರು, ತಟ್ಟೆ ಇಡ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ತಟ್ಟೆ ಇಡ್ಲಿ. ಸೊ ಟೇಸ್ಟ್ ನೋಡೋಣ ಹೇಗಿದೆ ಕಾಲ್ ಸೂಪ್ ಜೊತೆಗೆ. ಸೊ ಫಸ್ಟು ಕಾಲ್ ಸೂಪ್ ಕುಡಿದ್ಬಿಡೋಣ ಹೇಗಿದೆ ನಾನು. ಫಸ್ಟ್ ಅಟೆಂಪ್ಟಿಗೆ ಮಸಾಲೆ, ಆ ಟೇಸ್ಟು
ಸಕ್ಕತ್ತಾಗಿತ್ತು. ಉಪ್ಪು, ಖಾರ ಮತ್ತು ಮಸಾಲೆ ಟೇಸ್ಟು ಅಲ್ಟಿಮೇಟ್ ಆಗಿದೆ. ಸೊ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ, ನೀವು ಬಂದು ಟೇಸ್ಟ್ ಮಾಡಬೇಕು. ಈ ಥರ ಒಂದು ಕಾಲ್ ಸೂಪು ನಮ್ಮ ತುಮಕೂರಿನಲ್ಲೇ ಯಾರೂ ಕೊಡ್ತಾಯಿಲ್ಲ, ಸೀರಿಯಸ್ಲಿ. ಇದ್ರ ಜೊತೆಗೆ ಒಂದು ಶೇರ್ವ ಕೊಟ್ಟಿದ್ದಾರೆ. ಇದು ಶೇರ್ವ ಕೊಟ್ಟಿದ್ದಾರೆ, ನೋಡೋಣ ಅದರ ಟೇಸ್ಟ್ ನೋಡೋಣ ಫಸ್ಟ್ ಹೇಗಿದೆ ಅಂತ. ಸೀರಿಯಸ್ಲಿ ಚೆನ್ನಾಗೈತೆ ಗುರು, ನಿಜವಲ್ಲೂ ಚೆನ್ನಾಗಿದೆ. ಕಾಸು ಬಲ್ ನೋಡೋಣ. ಮಸ್ತ್ ಕಾಂಬಿನೇಷನು. ಇಡ್ಲಿ ಕಾಲ್ ಸೂಪು ನಮ್ಮ ತುಮಕೂರಿನಲ್ಲಿ ಈ ಥರ ಟೇಸ್ಟು ಇದುವರೆಗೂ ನಾನು ಎಲ್ಲೂ ತಿಂದಿಲ್ಲ. ಕಾಲ್ ಸೂಪ್ ಟ್ರೈ ಮಾಡೋಣ. ಕಾಲು ಪೀಸ್ ತಿನ್ನೋಣ. ಕಾಲ್ ಸೂಪಿಗೂ ಕೂಡ ಕಾಲ್ ಸೂಪ್ ಸಕ್ಕತ್ತಾಗಿ ಬಂದಿದೆ, ಸ್ಮೂತಾಗಿ ಬಂದಿದೆ ಕಾಲ್ ಸೂಪು. ಬ್ಯಾಡಿಟ್ರೆ ಆ ಮಟನ್ನು ನೀಟಾಗಿ ಕರ್ಗೋಗ್ಬಿಡುತ್ತೆ ಬಾಯಲ್ಲಿ, ಅಷ್ಟು ಚೆನ್ನಾಗಿ ಬಂದಿದೆ. ಮಸ್ಟ್ ಟ್ರೈ ಮಾಡಿ. ಇದನ್ನು ಸೈಡಿಗೆ ಇಡೋಣ, ಆಮೇಲೆ ಟೇಸ್ಟ್ ಮಾಡೋಣ. ಸಕ್ಕತ್ತಾಗಿದೆ ಕಾಲ್ ಸೂಪು. ನಿಮ್ಮೆಣ್ಣು ಕೊಟ್ಟಿದ್ದಾರೆ, ಅವಶ್ಯಕತೆ ಇಲ್ಲ. ಫೈನಲಿ ಚಿಕನ್ ಬಿರಿಯಾನಿ ಬೆಳಗ್ಗೆ 9 ಗಂಟೆಗೆ ನಮ್ಮ ಮುಂದೆ ಇದೆ. ಸೊ ನೋಡೋಣ ಹೇಗಿದೆ ಬಿರಿಯಾನಿ, ಟೇಸ್ಟ್ ಮಾಡೋಣ. ಫಸ್ಟ್ ರೈಸ್ ತಿನ್ನೋಣ. ಬಿಸಿ ಬಿಸಿ ಇದೆ ಗುರು. ಒಲೆಯಿಂದ ಇವಾಗ ಎತ್ತವ್ರೆ ಅನಿಸುತ್ತೆ, ಸಿಕ್ಕಾಪಟ್ಟೆ ಬಿಸಿ ಇದೆ. ಅನ್ನ ಬಾಯಲ್ಲಿ ಬೆಣ್ಣೆ ಥರ ಕರ್ಗೋಯ್ತು, ಭಾಳ ಹೊರಟೋಯ್ತು. ಸಕ್ಕತ್ತಾಗಿದೆ ಟೇಸ್ಟು. ಈ ಟೇಸ್ಟು ತುಮಕೂರಿನಲ್ಲಿ ನಾನು ತಿಂದಿಲ್ಲ. ಮನೆಯಲ್ಲಿ ಅಮ್ಮ ಒಂಥರ ಫ್ರೆಶ್ ಮೈಂಡಲ್ಲಿ ಮಾಡಿದಾಗ ಚಿಕನ್ ಬಿರಿಯಾನಿ ಹೆಂಗಿರುತ್ತೆ ಟೇಸ್ಟಾಗಿ, ಮನೆಯಲ್ಲಿ ಮಾಡೋ ಥರ ಒಂದು ಮಸಾಲೆ, ಮನೇಲಿ ಮಾಡೋ ಥರ ಒಂದು ಟೇಸ್ಟು. ಹೊರಗಡೆಯಿಂದ ಬಂದು ತಿನ್ನೋರು ಮನೆ ಬಿರಿಯಾನಿ ಮಿಸ್ ಮಾಡ್ಕೊಳೋದಿಲ್ಲ, ಇಲ್ಲಿ ಬಂದು ತಿಂದರೆ. ಪೀಸ್ ಹೆಂಗಿದೆ ನೋಡೋಣ. ಚೆನ್ನಾಗಿ ಬೆಂದಿದೆ ಅನಿಸ್ತೈತೆ ನೋಡ್ತಾ ಇದ್ರೆ. ಒಂದೇ ಸಲ ಅರ್ಧ ಪೀಸ್ ತುಂಬ ಬಾಯಿ ಹಾಕೊಂಡೆ. ಅರ್ಧ ಪೀಸ್ ತಿಂದು ಒಳಗಡೆ ಮಸಾಲೆ ಚೆನ್ನಾಗಿ, ಆ ಮಸಾಲೆ ಟೇಸ್ಟು ಚೆನ್ನಾಗಿ ನಾಲ್ಗೆಗೆ ಬೀಳ್ತಿದೆ, ಚೆನ್ನಾಗಿದೆ. ಸೊ ಇವರು ಕಾಯಿ ಚಟ್ನಿ ಜೊತೆ ಬಿರಿಯಾನಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡೋಣ, ಟೇಸ್ಟ್ ಮಾಡೋಣ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ, ಡೀಸೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಮೇನ್ ಕಾನ್ಸೆಪ್ಟ್ ಬಂದು ಇಡ್ಲಿ ಕಾಲ್ ಸೂಪ್ ಅಲ್ಲ, ಬಿರಿಯಾನಿ ಕಾಲ್ ಸೂಪು. ಬಿರಿಯಾನಿ ಕಾಲ್ ಸೂಪ್ ಜೊತೆಗೆ ಟೇಸ್ಟ್ ಮಾಡೋಣ ಇವ್ರ ಕಾನ್ಸೆಪ್ಟು. ಇಡ್ಲಿ ಬಂದು ಜನಗಳ ಒಂದು ಬೇಡಿಕೆ ಮೇರೆಗೆ ಇವರು ಇಡ್ಲಿನ ಮಾಡಿದ್ದು. ಸೊ ಇವ್ರ ಕಾನ್ಸೆಪ್ಟ್ ಬಂದು ಬಿರಿಯಾನಿ ಮತ್ತು ಕಾಲ್ ಸೂಪು. ಅದ್ರ ಜೊತೆಗೆ ಟೇಸ್ಟ್ ಹೇಗಿದೆ ನೋಡೋಣ. ನೆಕ್ಸ್ಟ್ ಲೆವೆಲ್. ಅವ್ರ ಕಾನ್ಸೆಪ್ಟೇನೇ ಫಾಲೋ ಮಾಡಬೇಕು ಜನಗಳು. ಅದು ರೆಗ್ಯುಲರು ಇಡ್ಲಿ ಮತ್ತು ಕಾಲ್ ಸೂಪ್ ಅನ್ನೋದು.
ಇವರು ಇಡ್ಲಿ ಏನೋ ಬಿರಿಯಾನಿ ಮತ್ತು ಕಾಲ್ ಸೂಪು ಇವ್ರ ಕಾನ್ಸೆಪ್ಟು. ಮಸ್ಟ್ ಟ್ರೈ. ಸಂಡೇ ಹೊತ್ತು ಕಾಲ್ ಸೂಪ್ ಜೊತೆಗೆ ಬಿರಿಯಾನಿ ಜೊತೆಗೆ ಕಾಲ್ ಸೂಪ್ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ರಿವ್ಯೂ ರೇಟಿಂಗ್ ಬಂದು ಔಟ್ ಆಫ್ ಔಟ್ ಕೊಟ್ಟು ತುಂಬಾ ಚೆನ್ನಾಗಿದೆ. ಮಸ್ಟ್ ಟ್ರೈ. ತುಮಕೂರಿನಲ್ಲಿದ್ದರೆ ಬಂದು ನೀವು ಟ್ರೈ ಮಾಡಲೇಬೇಕು. ಆ್ಯಕ್ಚುಲಿ ಸರ್, ನೀವು ಕಾಲ್ ಸೂಪ್ನ ಸಂಡೇ ಬಿಟ್ಟು ಎವ್ರಿ ಡೇ ಟ್ರೈ ಮಾಡಿ. ಇಲ್ಲ ಆಗಲ್ಲ, ಏಕೆಂದರೆ ಎವ್ರಿಡೇ ನಮಗೆ ಎವ್ರಿ ಡೇ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ, ಜನ ಇಷ್ಟಪಡ್ತಾರೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.